ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ನಾಯ್ರಾ, ನೀನ್ ಇನ್ನೂ ಮಲ್ಗಿದ್ಯಾ? ಮಧ್ಯಾಹ್ನ ಆಗ್ತಾ ಬಂತು, ಎದ್ದೇಳ್ಬೇಕಿವಾಗ. ನೀಲ್, ಇವತ್ತು ಸಂಡೆ, ಮಲ್ಗಕ್ ಬಿಡು ನನ್ನ. ನಂಗ್ ಸುಸ್ತಾಗ್ತಿದೆ, ನಾನ್ ರಿಲ್ಯಾಕ್ಸ್ ಮಾಡ್ಬೇಕು. ಹೌದು, ನಾನು ಒಪ್ಕೋತೀನಿ ನಾಯ್ರಾ, ಬಾಡಿಗೆ ರೆಸ್ಟ್ ಬೇಕೇ ಬೇಕು. ಬಟ್ ಫಿಟ್ ಆಗಿರೋದಕ್ಕೆ ನಮ್ ಬಾಡಿಗೆ ಎಕ್ಸರ್ಸೈಸ್ ಬೇಕೇ ಬೇಕು. ನನಗ್ ಎಕ್ಸರ್ಸೈಸ್ ಮಾಡಕ್ ಮನ್ಸಿಲ್ಲ, ನನ್ಗದ್ ಇಷ್ಟ ಇಲ್ಲ. ಎಕ್ಸರ್ಸೈಸ್ ಮಾಡೋದ್ರ ಬದಲು ನಾನು ಬೆಡ್ಡಲ್ಲಿ ಮಲ್ಕೊಂಡೆ ರಿಲ್ಯಾಕ್ಸ್ ಮಾಡ್ತೀನಿ. ನಿನಗ್ ಗೊತ್ತಾ, ನೀನ್ ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ನಿನ್ ಆರೋಗ್ಯ ಖಂಡಿತವಾಗೂ ಹಾಳಾಗುತ್ತೆ. ಮತ್ತೆ ನಿಂಗೆ ಸುಸ್ತಾಗುತ್ತೆ, ಹುಷಾರಿಲ್ದಿರೋ ಹಾಗಾಗುತ್ತೆ. ಹಾಗೆ ಹೇಳ್ತೀಯಾ? ನಾನು ಹುಷಾರಿಲ್ದಿರೋ ಹಾಗಾದ್ರೆ ನಾನು ಡಾಕ್ಟ್ರಿಂದ ಔಷಧಿಗಳನ್ನ ತಗೋಬಹುದು. ಬಟ್ ನೀನ್ ಆರೋಗ್ಯ ಕೆಡೋವರೆಗೂ ಯಾಕೆ ಕಾಯ್ತೀಯಾ? ನೀನು ದಿನ ಎಕ್ಸರ್ಸೈಸ್ ಮಾಡಿದ್ರೆ ನಿನ್ನ ಬಾಡಿ ಗಟ್ಟಿ ಮುಟ್ಟಾಗಿರುತ್ತೆ, ಯಾವುದೇ ರೋಗದ ವಿರುದ್ಧ ಹೋರಾಟ ಮಾಡುತ್ತೆ. ಹೌದಾ? ಬಟ್ ದಿನ ಅದೇ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ನಂಗೆ ತುಂಬಾನೇ ಬೇಜಾರಾಗುತ್ತೆ, ಒಂಚೂರು ಖುಷಿನೇ ಇರಲ್ಲ. ಇದನ್ನ ಎಂಜಾಯ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ತರ ಎಕ್ಸರ್ಸೈಸಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾಯ್ರಾ, ಎಕ್ಸರ್ಸೈಸ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಗಳಿದೆ. ನಿನ್ ಬಾಡಿನ ಸ್ಟ್ರೆಚ್ ಮಾಡೋದಕ್ಕೆ ಏನೇ ಮಾಡಿದ್ರು ಅದನ್ನ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಡ್ಯಾನ್ಸ್ ಮಾಡೋದು ಒಂದು ಎಕ್ಸರ್ಸೈಸ್ ಆಗುತ್ತಾ? ಹಾಗಿದ್ರೆ ನಾನು ಡೈಲಿ ಅದೇ ಎಕ್ಸರ್ಸೈಸ್ ಮಾಡ್ತೀನಿ. ನನಗೆ ಡ್ಯಾನ್ಸ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಅದು ನನ್ನ ಹವ್ಯಾಸ. ಎಸ್, ಡ್ಯಾನ್ಸ್ ಮಾಡೋದು ಕೂಡ ಒಂದು ಎಕ್ಸರ್ಸೈಸ್ ಆಗುತ್ತೆ. ಅದ್ರ ಜೊತೆಗೆ ಯೋಗ ಮಾಡೋದ್ರಿಂದ ಬಾಡಿ ಜೊತೆಗೆ ನಮ್ಮ ಮನಸ್ಸು ಕೂಡ ಫಿಟ್ ಆಗಿರುತ್ತೆ, ಫಿಟ್ ಅಂಡ್ ಫೈನ್ ಆಗಿರುತ್ತೆ. ಯೋಗ ಮಾಡಿದ್ರೆ ನಮಗ್ ತುಂಬಾ ಒಳ್ಳೇದು. ಅದರಿಂದ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಏಕಾಗ್ರತೆ ಮತ್ತೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತೆ. ಯೋಗ ಮಾಡೋದ್ರಿಂದ ಇನ್ನು ಏನೇನಾಗುತ್ತೆ ನಿನಗ್ ಗೊತ್ತಾ? ಹೌದು, ನನಗ್ ನೆನ್ಪಿದೆ. ತಾತ ನಂಗೆ ಹೇಳ್ತಾ ಇದ್ರು, ಯೋಗ ಮಾಡೋದ್ರಿಂದ ಅವ್ರ ಬಾಡಿ ಯಾವಾಗ್ಲೂ ಫಿಟ್ ಆಗಿರುತ್ತೆ ಅಂತ. ಅವ್ರು ನಂಗೆ ಇನ್ನೊಂದು ವಿಷಯ ಹೇಳಿದ್ರು, ಅವರು ಪ್ರತಿದಿನ ಯೋಗ ಮಾಡ್ತಾ ಇದ್ರು ಅಂತ. ಅವ್ರು ಒಂದಿನಾನೂ ತಪ್ಪದೆ ಯೋಗ ಮಾಡ್ತಾರೆ. ಇವಾಗ ಅರ್ಥ ಆಯ್ತಾ ನಿನ್ಗೆ ಎಕ್ಸರ್ಸೈಸ್ ಯಾಕೆ ಬೇಕಾಗುತ್ತೆ ಅಂತ? ಈಗ ನಾವು ಎಕ್ಸರ್ಸೈಸ್ ಮಾಡೋಣ. ಯೆಸ್, ಇನ್ಮೇಲೆ ನಾನು ಪ್ರತಿದಿನ ಎಕ್ಸರ್ಸೈಸ್ ಮಾಡ್ತೀನಿ. ಜೊತೆಗೆ ನನ್ನ ತಾತನಿಂದ ಯೋಗ ಕೂಡ ಕಲ್ತ್ಕೋತೀನಿ. ಹೋಗಿ ಡ್ಯಾನ್ಸ್ ಮಾಡೋಣ, ಬಾ ಹೋಗೋಣ.